ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ವೆಜ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ವೆಜ್ ಬಿರಿಯಾನಿಗೆ ಒಳ್ಳೆ ಕಾಂಬಿನೇಷನ್ ಮೊಸರು ಬಜ್ಜಿ, ಅದನ್ನು ಸಹ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ. ನಾನು ಹಿಂದಿನ ದಿನ ರಾತ್ರಿಯೇ ಅರ್ಧ ಬಟ್ಲು, ಈ ಅಳತೆ ಕಪ್ಪಲ್ಲಿ ಅರ್ಧ ಕಪ್ಪು ಬಟಾಣಿ ಕಾಳು, 1 ಕಪ್ಪು ಕಡಲೆಕಾಳನ್ನ ಈ ಅಳತೆ ಬಟ್ಲಲ್ಲಿ 1 ಕಪ್ಪು ಕಡಲೆಕಾಳನ್ನ ನೆನೆ ಹಾಕ್ತಿದ್ದೀನಿ. ಒಂದು ಸಲ ನೀರಲ್ಲಿ ಕ್ಲೀನಾಗಿ ತೊಳೆದ್ಬಿಟ್ಟು ನೆನೆ ಹಾಕ್ತಿದ್ದೀನಿ. ಈ ಥರ ಕಾಳು ಉಳುಕಾಗದೇ ಇರಲಿ ಅಂತ ಏನಾದರೂ ಪೌಡ್ರ್ ಮಿಕ್ಸ್ ಮಾಡಿರ್ತಾರೆ. ಹಾಗಾಗಿ ನಾನು ಈ ಥರ ಹಿಚಿಕಿಚಿಗಿ ಒಂದು ಸಲ ನೀರನ್ನು ಕ್ಲೀನಾಗಿ ತೆಗೆದುಬಿಟ್ಟು ಮತ್ತೆ ನೀರು ಸೇರಿಸ್ಕೊಳ್ತಿದ್ದೀನಿ. ಈಗ ಇದು ಓವರ್ ನೈಟ್ ನೆಂದರೆ ನಮಗೆ ಬೆಳಿಗ್ಗೆ ವೆಜ್ ಬಿರಿಯಾನಿ ಮಾಡೋಕ್ಕೆ ಈ ಕಾಳು ಯೂಸ್ ಮಾಡ್ಕೋಬೋದು. ಹಾಗಾಗಿ ನಾನು ಓವರ್ ನೈಟ್ ನೆನೆಯಲು ಬಿಡ್ತೀನಿ. ಮತ್ತು ನಾನು ಬೆಳಗ್ಗೆ ಸಿಗ್ತೀನಿ ನಿಮಗೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಗಿನ ತಿಂಡಿಗೆ ವೆಜ್ ಬಿರಿಯಾನಿ ಮಾಡಲು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮೊದಲಿಗೆ 2 ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದಾಗಿ. ಇದು ಒಂದು 20-25 ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ದೊಡ್ಡ ಸೈಜು ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಇಲ್ಲಿ ಈ ಸೈಜಿನ 3 ಟೊಮೊಟೊ ತಗೊಂಡಿದ್ದೀನಿ. ಇಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದು 1-1.5 ಇಂಚಷ್ಟು ಹಸಿ ಶುಂಠಿ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು. ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ. ಈಗ ಈ ಕಪ್ಪಿಲ್ಲೇ ನಾನು 3/2 ಲೋಟ ಅಕ್ಕಿ ಸೇರಿಸ್ಕೊಂಡಿದ್ದೆ. 2 ಸಲ ಕ್ಲೀನಾಗಿ ತೊಳೆದ್ಬಿಟ್ಟು ನೆನೆ ಹಾಕಿದ್ದೀನಿ. ಒಂದು 10-15 ನಿಮಿಷ ನೆಂದಿದೆ. ಇದು ನಾನು ತರಕಾರಿ ಕಟ್ ಮಾಡೋಷ್ಟರಲ್ಲೆಲ್ಲ ನೆಂದಿದೆ. ಈಗ ನೆಂದಿರೋ ನಾನು ಬಟಾಣಿ ಕಾಳು, ಕಡಲೆಕಾಳನ್ನ ಈ ಕಪ್ಪಿಲ್ಲೇ 1 ಕಪ್ಪು ತಗೊತಿದ್ದೀನಿ. ಇದು ಓವರ್ ನೈಟ್ ನೆಂದಿರೋ ಬಟಾಣಿ ಮತ್ತು ಕಡಲೆಕಾಳು ಇಷ್ಟು ತಗೊತೀನಿ. ಇದು ಮಿಕ್ಕಿರೋದನ್ನ ಮೊಳಕೆ ಬರೋಕ್ಕೆ ಇಡ್ತೀನಿ. ಇದು ಸಾಂಬಾರು ಮಾಡೋಕ್ಕೆ. ಇದನ್ನೆಲ್ಲ ನಾವೀಗ ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು ಜಾರ್ ತಗೊತೀನಿ. ಈಗ ಒಂದು ಜಾರ್ ಇಟ್ಕೊಳ್ತೀನಿ. ನಾನು ಹಸಿ ಶುಂಠಿನ ನೋಡಿ, ಹಸಿ ಶುಂಠಿ ಸೇರಿಸ್ಕೊಳ್ತಿದ್ದೀನಿ. 2-3 ಬೆಳ್ಳುಳ್ಳಿನ ನಾನು ಸುಲಿದಿದ್ದೀನಿ. ಇಷ್ಟು ಆಗಿದೆ. ಇದನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಈಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇದನ್ನು ಆಮೇಲೆ ಹಾಕ್ಕೊಳ್ತೀನಿ. ಈಗ ಟೊಮೊಟೊ ಕಟ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ಕಟ್ ಮಾಡಿರೋ ಟೊಮೊಟೊ, ಕಟ್ ಮಾಡಿ ತೊಳೆದಿರೋ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಕೊತ್ತಂಬರಿ ಸೊಪ್ಪು. ಈಗ ತೊಳೆದು ಸಣ್ಣದಾಗಿ ಕಟ್ ಮಾಡಿರೋ ಪುದೀನ ಸೊಪ್ಪು ನೋಡಿ, ಈ ಥರ ಪುದೀನ ಸೊಪ್ಪು ಸೇರಿಸ್ಕೊಳ್ತಿದ್ದೀನಿ. ಇದಾದಮೇಲೆ ಟೊಮೊಟೊ ಸೇರಿಸ್ಕೊಳ್ತಿದ್ದೀನಿ. ಇಷ್ಟು ಹಸಿಮೆಣ್ಸಿನ್ಕಾಯಿ, ಇಷ್ಟು ಖಾರಕ್ಕೆ. ನಿಮ್ಗೆ ಬೇಕಾದರೆ ಕಡಿಮೆ ಬೇಕಾದರೆ ಹಾಕ್ಕೊಳ್ಳಿ. ನಿಮ್ಮ ಮನೆಗೆ ಯಾವ ಥರ ನೀವು ಊಟ ಮಾಡ್ತೀರೋ ಆ ಥರ ನೀವು ಖಾರ ಹಾಕ್ಕೊಳ್ಳಿ. ಉಪ್ಪು ಖಾರ ಮಾತ್ರ ನೆಲ್ಲುಣ್ಣುವಷ್ಟು ನಿಮ್ಮ ಟೇಸ್ಟಿಗೆ ಬೇಕಾದಷ್ಟು ನೀವು ಸೇರಿಸ್ಕೋಬೋದು. ಈ ಥರ ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಇದಾದಮೇಲೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೀನಿ. ಇದನ್ನೀಗ ಪೇಸ್ಟ್ ಮಾಡ್ಕೊಂಬರೋಣ. ನಮಗೆ ಈಗ ನಾವು ಸ್ಟವ್ ಹಚ್ಕೊಂಡು ಪಾತ್ರೆ ಬಿಸಿ ಮಾಡಲು ಇಟ್ಕೊಳ್ತೀನಿ. ಬಿಸಿ ಹಾಕಿರೋ ಈ ಪಾತ್ರೆಗೆ 3 ಸ್ಪೂನು ಎಣ್ಣೆ ಸೇರಿಸ್ಕೊಳ್ತೀನಿ. ಇದು ಸ್ಪೂನ್ ಸಣ್ಣದಿರೋದ್ರಿಂದ ನಾನು 3 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಪಲಾವ್ ಎಲೆ, ಚಕ್ಕೆ, ಲವಂಗ, ಕಾಳು ಮೆಣಸು, ಏಲಕ್ಕಿ
ಮೊದಲಿಗೆ ಈ ಈರುಳ್ಳಿ ಪೇಸ್ಟ್ನ ನಾವೀಗ ಮೊದಲಿಗೆ ನಾವು ಈ ಪೇಸ್ಟ್ನ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಳ್ಳೋಣ. ನೀವು ಇದೇ ಥರ ವೆಜ್ ಬಿರಿಯಾನಿನ ಕುಕ್ಕರ್ಲೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಪಾತ್ರೆ ಬಳಸ್ಕೊಂಡು ವೆಜ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಹಾಕ್ತಿದ್ದೀನಿ, ಬೀನ್ಸ್ ಹಾಕ್ತಾಯಿದ್ದೀನಿ, ಕಡಲೆಕಾಳು, ಬಟಾಣಿಕಾಳು, ಇಷ್ಟು ಅರಿಶಿನ ಸೇರಿಸ್ಕೊಳ್ಳೋಣ. ಇಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಗರಂ ಮಸಾಲ ಸೇರಿಸ್ಕೊತಿದ್ದೀನಿ. ಎಲ್ಲ ಸೇರಿಸಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಪ್ಲೀಸ್ ಲೈಕ್ ಕೊಡಿ. ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮೆಥಡಲ್ಲಿ ಒಂದು ಸಲ ನೀವು ವೆಜ್ ಬಿರಿಯಾನಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಈ ವೆಜ್ ಬಿರಿಯಾನಿ ತಿನ್ನುವಾಗ ಮಕ್ಕಳು ತಟ್ಟೆಯಲ್ಲಿ ಟೊಮೊಟೊ ಆರಿಸಿ, ಹಸಿಮೆಣ್ಸಿಕಾಯಿ ಎಲ್ಲ ಆರಿಸಿ ಎತ್ತಿಟ್ಬಿಡ್ತಾರೆ. ಈ ಥರ ಮಾಡೋದ್ರಿಂದ ನಾವು ಟೊಮೊಟೊ ಹಸಿಮೆಣ್ಸಿಕಾಯಿ ಎಲ್ಲ ಮಿಕ್ಸಿಯಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡಿ ಎಣ್ಣೆಯಲ್ಲಿ ಬಾಡಿಸಿರೋದ್ರಿಂದ ತುಂಬ ರುಚಿಯಾಗೂ ಸಹ ಇರುತ್ತೆ ಮತ್ತು ಮಕ್ಕಳಿಗೂ ಸಹ ಚೆನ್ನಾಗಾಗುತ್ತೆ ತಿನ್ನೋಕ್ಕೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಕಾಯಿ ತುರಿ ಹಾಕೋಣ. ಸ್ವಲ್ಪನೇ ಹಾಕಿದರೆ ಸಾಕು ಕಾಯಿ ತುರಿ. ಈಗ ನಾವು ಅಕ್ಕಿನ ಕೊನೆಯಲ್ಲಿ ಸೇರಿಸ್ಕೋಬೇಕು. ನಾನು ಅಕ್ಕಿ ನೀರೆಲ್ಲ ಬಸ್ತು ಇದಕ್ಕೀಗ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿಗೆ ನೀರು ಹಾಕ್ಬೇಕಲ್ಲ ಈಗ ನಾವು, ಆ ನೀರನ್ನು ನಾವು ಇನ್ನೊಂದು ಪಾತ್ರೆಯಲ್ಲಿ ಇನ್ನೊಂದು ಗ್ಯಾಸ್ ಸ್ಟವ್ ಹಚ್ಚಿ ಬಿಸಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಪಲಾವ್ ಮಾಡಲು ಟೈಮ್ ಇರಲಿಲ್ಲ, ಬೇಗನೆ ಮಾಡಬೇಕಾಗಿತ್ತು. ಹಾಗಾಗಿ ನಾನು 3.5 ಕಪ್ಪು ಅಕ್ಕಿ ತಗೊಂಡಿದ್ದೆ. ಆ 3.5 ಕಪ್ಗೆ ಅದಕ್ಕೆ ಡಬಲ್ ಅಂದರೆ 2 ಪಟ್ಟು ನೀರು ಸೇರಿಸ್ಬೇಕಲ್ಲ. ಹಾಗಾಗಿ ನಾನು ಅಳತೆ ಕಪ್ಪಿಲ್ಲೇ 7 ಕಪ್ ನೀರು ತಗೊಂಡು ಒಂದು ಪಾತ್ರೆಯಲ್ಲಿ ಬಿಸಿ ಮಾಡಲು ಇಟ್ಟಿದ್ದೆ. ಆ ನೀರನ್ನೇ ಇದಕ್ಕೆ ನಾನು ಸೇರಿಸ್ಕೊತೀನಿ. ಈ ಥರ ಬಿಸಿ ನೀರು ಹಾಕೋದ್ರಿಂದ ಪಲಾವು ಬೇಗ ಆಗುತ್ತೆ. ನಮಗೆ ಏನಾದರೂ ಅರ್ಜೆಂಟು ಈ ಪಲಾವು ಮಾಡಬೇಕಾಗಿತ್ತು, ಟೈಮ್ ಇರಲಿಲ್ಲ ಅಂದರೆ ನಾವು ಈ ಥರನೂ ಸಹ ಮಾಡ್ಕೋಬೋದು, ಬೇಗ ಆಗುತ್ತೆ. ಬನ್ನಿ, ನಾನೀಗ ಬಿಸಿ ಇಟ್ಟಿರೋ ನೀರನ್ನೇ ಇದಕ್ಕೆ ಸೇರಿಸ್ಕೊಳ್ತೀನಿ ನೋಡಿ. ಈಗ ಬಿಸಿ ಆಗಿರೋ ನೀರನ್ನ ನಾನು ಪಲಾವ್ಗೆ ಸೇರಿಸ್ಕೊಳ್ತಿದ್ದೀನಿ. 3.5 ಕಪ್ಪು ಅಕ್ಕಿಗೆ, ಈ 3.5 ಕಪ್ ಅಕ್ಕಿಗೆ ನಾನು 7 ಕಪ್ ಇದರಲ್ಲೇ ನೀರು ಸೇರಿಸ್ತಿದ್ದೀನಿ. ಒಂದು ಪಾತ್ರೆ ತಗೊಂಡು ಇದಕ್ಕೆ ಸೇರಿಸ್ತೀನಿ. ಮತ್ತೊಂದು ಸಲ ಅನ್ನನ ಕ್ಲೀನಾಗಿ ಈ ಥರ ಎತ್ತಿಬಿಟ್ಟು ಅಳ್ಳಲು ಬಿಡಬೇಕು. ಅಷ್ಟರಲ್ಲಿ ನಾವು ಮೊಸರು ಬಜ್ಜಿ ಮಾಡ್ಕೊಂಬಿಡೋಣ. ಸಣ್ಣದಾಗಿ ಕಟ್ ಮಾಡಿರೋ ಸೌತೆಕಾಯಿ 1,
ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಇದನ್ನೆಲ್ಲ ನಾವು ಈ ಒಂದು ಬೌಲಿಗೆ ಸೇರಿಸ್ಕೊಂಡ್ಬಿಡೋಣ. ಇದರಲ್ಲೇ ನಾನೀಗ ಮೊಸರು ಬಜ್ಜಿ ಮಾಡ್ತೀನಿ. ಈಗ ಸಣ್ಣದಾಗಿ ಕಟ್ ಮಾಡಿರೋ ಈ ಸೌತೆಕಾಯಿನ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ ಇದಕ್ಕೆ ಈರುಳ್ಳಿನೂ ಸೇರಿಸ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸಹ ನಾವು ಸೇರಿಸ್ಕೊಳ್ಳೋಣ. ಆಮೇಲೆ ಇದಕ್ಕೆ ಮೊಸರು ಸೇರಿಸ್ಕೊಳ್ಳೋಣ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕನ್ನಿಸಿದರೆ ಇನ್ನೂ ಸಹ ಮೊಸರು ಸೇರಿಸ್ಕೋಬೋದು ಇನ್ನೂ ಸ್ವಲ್ಪ. ಹಾಗಾಗಿ ನಾನು ಇನ್ನೂ ಸ್ವಲ್ಪ ಮೊಸರು ಸೇರಿಸ್ಕೊಳ್ತಿದ್ದೀನಿ. ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಮ್ಮ ಮೊಸರು ಬಜ್ಜಿ ಈಗ ರೆಡಿ ಆಯಿತು. ವೆಜ್ ಬಿರಿಯಾನಿಗೆ ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನ್ನು. ಎರಡೂ ಸೇರಿಸಿ ತಿಂತಾಯಿದ್ರೆ ಆಹಾ ಎಷ್ಟು ರುಚಿಯಾಗಿರುತ್ತೆ. ಆಹಾ, ನಮ್ಮ ವೆಜ್ ಬಿರಿಯಾನಿ ಎಷ್ಟು ಘಮ ಘಮ ಅಂತ ಇದೆ ನೋಡಿ. ತಿನ್ನಲು ಅಷ್ಟೇ ರುಚಿ ಸಹ ಇದೆ. ನೀವು ಸಹ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈಗ ಪ್ಲೇಟಿಗೆ ವೆಜ್ ಬಿರಿಯಾನಿ ಸರ್ವ್ ಮಾಡಿದ್ದೀನಿ. ಈಗ ಮೊಸರು ಬಜ್ಜಿನೂ ಸಹ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಒಂದು ಸಣ್ಣ ಪ್ಲೇಟ್ ತೊಗೊಂಡಿದ್ದೀನಿ. ಇದಕ್ಕೀಗ ನಾವು ಮೊಸರು ಬಜ್ಜಿನ ಸರ್ವ್ ಮಾಡ್ಕೊಳ್ಳೋಣ. ನಿಮ್ಮ ಮನೇಲಿ ನೀವು ಯಾವ ಥರ ವೆಜ್ ಬಿರಿಯಾನಿ ಮಾಡ್ತೀರಿ ಮತ್ತು ಮೊಸರು ಬಜ್ಜಿ ಮಾಡ್ತೀರಂತ ಕಮೆಂಟಲ್ಲಿ ತಿಳಿಸಿ. ಇದನ್ನು ನಾವು ಟೇಸ್ಟ್ ನೋಡೋಣ ಎಷ್ಟು ಸೂಪರಾಗಿದೆ ಅಂತ ನೋಡಿ. ಈಗ ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ. ಈಗ ಮೊಸರು ಬಜ್ಜಿನೂ ಸಹ ಟೇಸ್ಟ್ ನೋಡ್ತೀನಿ ನೋಡಿ. ಆಹಾ, ಒಳ್ಳೆ ಕಾಂಬಿನೇಷನ್, ಸೂಪರಾಗಿದೆ.